ಕಾಶಿಯಲ್ಲಿ ಬುರ್ಖಾ ಧರಿಸಿ ಬಂದವರಿಗೆ ನೋ ಎಂಟ್ರಿ. ಬುರ್ಖಾ ಹಾಕಿದ್ರೆ ಚಿನ್ನದಂಗಡಿ ಒಳಗಡೆ ಬಿಡೋದಿಲ್ಲ. ಬಿಹಾರದ ಬೆನ್ನಲ್ಲೇ ಈಗ ಉತ್ತರ ಪ್ರದೇಶದಲ್ಲೂ ಕೂಡ ನಿಷೇಧ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಿದೆ. ಕಾಶಿಯಲ್ಲಿ ಬುರ್ಖಾ ಏನಾದ್ರು ಧರಿಸಿ ಹೋದ್ರೆ ನೋ ಎಂಟ್ರಿ. ಬುರ್ಖಾ ಹಾಕಿದ್ರೆ ಚಿನ್ನದ ಅಂಗಡಿಯ ಒಳಗಡೆ ಬಿಡೋದಿಲ್ಲ. ಬಿಹಾರದ ಬೆನ್ನಲ್ಲೇ ಉತ್ತರ ಪ್ರದೇಶದಲ್ಲೂ ಕೂಡ ನಿಷೇಧದ ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆ. ಕಾಶಿ ಚಿನ್ನದ ಅಂಗಡಿಯಲ್ಲೂ ಬುರ್ಖಾ ಎಂಟ್ರಿ ಬ್ಯಾನ್ ಆಗಿದೆ. ಬುರ್ಖಾ, ಮಾಸ್ಕ್, ಹೆಲ್ಮೆಟ್ ಧರಿಸಿದವರಿಂದ ಅಪರಾಧ ಕೃತ್ಯಗಳು ನಡೀತಾ ಇದೆ. ಅಪರಾಧದ ಕೃತ್ಯಕ್ಕೆ ಬ್ರೇಕ್ ಹಾಕುವ ಸಂಬಂಧ ಈ ಒಂದು ಕ್ರಮವನ್ನ ಜರುಗಿಸಲಾಗಿದೆ. ಮಾಲೀಕರ ಹಿತರಕ್ಷಣೆಯಿಂದಾಗಿ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಬುರ್ಖಾ ಧರಿಸಿದ್ರೆ ಚಿನ್ನ ಮಾರಾಟ ಮಾಡದಿರಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಮಾಲೀಕರು. ಆಭರಣ ಮಳಿಗೆಗಳ ಹೊರಗೆ ನೋ ಎಂಟ್ರಿ ಬೋರ್ಡ್ ಕೂಡ ಹಾಕಿದ್ದಾರೆ. ಬಿಹಾರದಲ್ಲಿ ಬುರ್ಖಾ ಧರಿಸಿದವರಿಗೆ ನಿಷೇಧಿಸಲಾಗಿತ್ತು. ಇದೀಗ ವಾರಣಾಸಿ, ಜಂಜೀಲು ವರ್ತಕರಿಂದಲೂ ಕೂಡ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಕಾಶಿಯಲ್ಲಿ ಬುರ್ಖಾ ಧರಿಸಿ ಬಂದ್ರೆ ನೋ ಎಂಟ್ರಿ. ಬುರ್ಖಾ ಹಾಕಿದ್ರೆ ಚಿನ್ನದ ಅಂಗಡಿಯ ಒಳಗಡೆ ಬಿಡೋದಿಲ್ಲ. ಬಿಹಾರದ ಬೆನ್ನಲ್ಲೇ ಉತ್ತರ ಪ್ರದೇಶದಲ್ಲೂ ಕೂಡ ಈ ಒಂದು ನಿಷೇಧದ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಿದೆ. ಕಾಶಿ ಚಿನ್ನದ ಅಂಗಡಿಯಲ್ಲೂ ಬುರ್ಖಾ ಎಂಟ್ರಿಗೆ ಬ್ಯಾನ್ ಅನ್ನ ಮಾಡಲಾಗಿದೆ. ಬುರ್ಖಾ ಆಗಿರಬಹುದು, ಮಾಸ್ಕ್, ಹೆಲ್ಮೆಟ್ ಧರಿಸಿದವರಿಂದ ಅಪರಾಧ ಕೃತ್ಯಗಳು ಹೆಚ್ಚಾಗ್ತಾ ಇದೆ. ಈ ಒಂದು ಅಪರಾಧದ ಕೃತ್ಯಕ್ಕೆ ಬ್ರೇಕ್ ಹಾಕುವ ಸಂಬಂಧ ಈ ಒಂದು ಕ್ರಮವನ್ನ ಜರುಗಿಸಲಾಗುತ್ತೆ. ಯಾಕೆಂತಂದ್ರೆ ಈಗ ಚಿನ್ನದ ಅಂಗಡಿಗೆ ಮಾಸ್ಕ್ ಹಾಕೊಂಡು ಬರ್ತಾರೆ, ಹೆಲ್ಮೆಟ್ ಹಾಕೊಂಡು ಬರ್ತಾರೆ, ಬುರ್ಖಾ ಧರಿಸ್ಕೊಂಡು ಬರ್ತಾರೆ, ಚಿನ್ನವನ್ನ ಎಗರಿಸಿ ಹೋಗ್ತಾರೆ. ಅಂದ್ರೆ ಚಿನ್ನವನ್ನ ಕದ್ದೊಯ್ದಂತಹ ಸಂದರ್ಭದಲ್ಲಿ ಮಾಲೀಕರ ಪಾಡ್ ಏನಾಗಬೇಕು? ಮಾಲೀಕರು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋತಾರೆ. ಅಯ್ಯೋ ಏನು ಮಾಡೋದಪ್ಪ ಅಂತ. ಈಗ ಬುರ್ಖಾ ಹಾಕಿದಾಗ ಫುಲ್ ಕವರ್ ಇರುತ್ತೆ, ಅವ್ರು ಯಾರು ಅನ್ನೋದು ಕೂಡ ಫೇಸ್ ಐಡೆಂಟಿಫೈ ಆಗಲ್ಲ. ಇದರಿಂದ ಈ ರೀತಿಯ ಕೃತ್ಯಗಳಿಂದ ಮಾಲೀಕರಿಗೆ ಸಾಕಷ್ಟು ಲಾಸ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಹೋಗ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ, ಎಲ್ಲವೂ ಕೂಡ ಆಗುತ್ತೆ. ಅದರ ರಿಕವರಿ ಆಗೋದು ಬಹಳ ಕಡಿಮೆ. ಈಗ ಫೇಸ್ ಐಡೆಂಟಿಫೈ ಆಗಿಲ್ಲ ಅಂತ ಅಂದಾಗ ಯಾವ ರೀತಿ ಕಳ್ಳರನ್ನ ಹುಡುಕಾಟ ಮಾಡ್ತಾರೆ, ಕಳ್ಳರ ಬಳಿ ಇರುವಂತಹ ಚಿನ್ನವನ್ನ ಯಾವ ರೀತಿ ವಾಪಸ್ ಪಡ್ಕೊಳ್ತಾರೆ. ಸದ್ಯಕ್ಕೆ ಈಗ ಕಾಶಿಯಲ್ಲೂ ಕೂಡ ಏನಾದರೂ ಒಂದು ವೇಳೆ ನೀವು ಚಿನ್ನದ ಅಂಗಡಿಗೆ ಹೋಗ್ತಾರೆ ಅಂತ ಆದರೆ ಬುರ್ಖಾವನ್ನ ಧರಿಸೋಂಗಿಲ್ಲ. ಕೇವಲ ಬುರ್ಖಾ ಅಷ್ಟೇ ಅಲ್ಲ, ಮಾಸ್ಕ್ ಕೂಡ ಹಾಕಂಗಿಲ್ಲ, ಹೆಲ್ಮೆಟ್ ಕೂಡ ಹಾಕಂಗಿಲ್ಲ. ಬಿಹಾರದಲ್ಲಿ ಆಲ್ರೆಡಿ ಬುರ್ಖಾ ಧರಿಸ್ಕೊಂಡು ಬಂದ್ರೆ ಅಂಗಡಿಗೆ ಎಂಟ್ರಿ ಇಲ್ಲ ಅಂತ ರೂಲ್ಸ್ ಮಾಡ್ಕೊಂಡಿದ್ದಾರೆ. ಹೊರಗಡೆ ಬೋರ್ಡ್ ಕೂಡ ಹಾಕೊಂಡಿದ್ದಾರೆ. ಏನಾದ್ರು ಬುರ್ಖಾ ಧರಿಸಿದ್ರೆ ದಯವಿಟ್ಟು ಒಂದು ಬುರ್ಖಾ ರಿಮೂವ್ ಮಾಡಿ ಬರಬಹುದು. ಮಾಸ್ಕ್ ಕೂಡ ಹಾಕೊಂಡು ಹೋಗಂಗಿಲ್ಲ, ಹೆಲ್ಮೆಟ್ ಕೂಡ ಹಾಕೊಂಡು ಹೋಗಂಗಿಲ್ಲ. ಬಿಹಾರದಲ್ಲಿ ಈ ಒಂದು ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಈಗ ಕಾಶಿಯಲ್ಲೂ ಅಷ್ಟೇ. ಕಾಶಿಯಲ್ಲಿ ಏನಾದರೂ ನೀವು ಬುರ್ಖಾ ಹಾಕೊಂಡು ಹೋಗ್ತೀವಿ ಅಂತ ಅಂದರೆ ಖಂಡಿತ ಚಿನ್ನದ ಅಂಗಡಿಯ ಒಳಗಡೆ ಎಂಟ್ರಿ ಇಲ್ಲ. ನೀವು ಎಲ್ಲಿ ಬೇಕಾದರೂ ನಿಮ್ಮ ಇಷ್ಟ, ಅದು ಬುರ್ಖಾ ಹಾಕೊಂಡು ಹೋಗೋದು ಬಿಡೋದು, ಅದನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಮಾಲೀಕರಿಗೆ ತೊಂದರೆ ಆಗ್ತಿರೋದ್ರಿಂದ ಅವರ ಅಂಗಡಿಗೆ ಏನು ಅವರು ಭದ್ರತೆ ಬೇಕು ಅದನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಈಗ ಎಷ್ಟೋ ಕೃತ್ಯಗಳು, ಅಂದರೆ ಈ ಒಂದು ಕಳ್ಳತನ ಕೃತ್ಯಗಳು, ಬುರ್ಖಾ ಹಾಕೊಂಡು ಹೋಗಿರ್ತಾರೆ. ಆ ಒಂದು ಚಿನ್ನ ಆಗಿರ್ಬೋದು ಅಥವಾ ಏನೋ ಒಂದು ಸಣ್ಣ ಚಿನ್ನ ಏನಾದರೂ ಕದ್ದೊಯ್ದರೂ ಕೂಡ ಮಾಲೀಕರಿಗೆ ಸಾಕಷ್ಟು ಲಾಸ್ ಆಗುತ್ತೆ. ಬುರ್ಖಾದ ಒಳಗಡೆ ನೀವೇನೋ ಚಿನ್ನ ಇಟ್ಕೊಂಡ್ರೆ ಹೆಂಗೆ ಗೊತ್ತಾಗುತ್ತೆ ಅವ್ರು ಚಿನ್ನ ತಗೊಂಡಿದ್ದಾರೆ ಅಂತ? ಹಾಗಾಗಿ ಒಂದು ಬುರ್ಖಾವನ್ನ ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಮಾಡಿರೋವಂಥದ್ದು ಕೇವಲ ಅಂಗಡಿಯ ಒಳಗಡೆ. ನಿಮ್ಮಿಷ್ಟ, ನೀವೆಲ್ಲಿ ಬೇಕಾದರೂ ಬುರ್ಖಾ ಹಾಕೊಂಡು ಹೋಗಬಹುದು, ಅದನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಚಿನ್ನದ ಅಂಗಡಿಯ ಒಳಗಡೆ ನೀವು ಬುರ್ಖಾವನ್ನ ಧರಿಸುವಂತಿಲ್ಲ. ಕೇವಲ ಬುರ್ಖಾ ಅಷ್ಟೇ ಅಲ್ಲ, ಮಾಸ್ಕ್ ಕೂಡ ಹಾಕಂಗಿಲ್ಲ, ಹೆಲ್ಮೆಟ್ ಹಾಕೊಂಡು ಕೂಡ ನೀವು ಚಿನ್ನದ ಅಂಗಡಿಯ ಒಳಗಡೆ ಹೋಗಂಗಿಲ್ಲ. ಕಾಶಿಯಲ್ಲಿ ಈಗ ಹೊಸ ರೂಲ್ಸ್ ಅನ್ನ ಈಗ ಜಾರಿ ಮಾಡ್ತಾ ಇದ್ದಾರೆ.